ಎಷ್ಟು ಜನ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ, ಎಸ್ ಸಿ ಎಸ್ ಟಿ, ಎಷ್ಟು ಜನ ಎಸ್ ಟಿ ಕಾರ್ಪೊರೇಟರ್ ಇದ್ದಾರೆ, ಎಷ್ಟು ಜನ MBBS BE ಟೆಕ್ನಾಲಜಿ ಮಾಡಿ ಎಷ್ಟು ಪ್ರಮಾಣದಲ್ಲಿ ಅವರು ಅದಾರ, ಇವೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಅವ್ರಿಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಜನಕ್ಕೆಲ್ಲ. ಇವತ್ತು ಜನ ಎಚ್ಚರಗೊಳ್ತಾ ಇದ್ದಾರೆ. ಈ ಸರ್ವೆಯಿಂದಾಗೆ, ಅದರಲ್ಲೂ ಜನಸಂಖ್ಯಾ ಸರ್ವೆ, ಅದು ಜಾತಿ ಸರ್ವೆಯಿಂದಾಗೆ ಅವ್ರು ಎಷ್ಟು ಪ್ರಮಾಣ ಇದೆ ಕರ್ನಾಟಕದಲ್ಲಿ ತೊಗೊಳ್ರಿ, ಎಷ್ಟು ಬದಲಾವಣೆ ಆಗ್ತದೆ ನೋಡ್ರಿ. ಮುಂದಿಂದು 1 ಕೋಟಿಗೂ ಮೀರಿ SC ಜನ ಇದ್ದಾರೆ, ದಲಿತರು. ಇವತ್ತು ನಾವು ಹೇಳ್ಬೋದು ಲಿಂಗಾಯತರು, ಒಕ್ಕಲಿಗರು, ನಾವು 2 ಕೋಟಿ ಇದ್ದೀವಿ, 1 ಕೋಟಿ ಇದ್ದೀವಿ, 3 ಕೋಟಿ ಇದ್ದೀವಿ, ಹೇಳ್ರಿ ಅಂತ ಕರೆಯಲ್ಲ. ಹೇಳೋದಕ್ಕೆ ಯಾರು ರೊಕ್ಕ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ನಿಜವಾಗಿ ಸರ್ವೆ ಮಾಡಿಸ್ರಿ ನಿಮಗೆಲ್ಲ, ಹೌದು ಅಷ್ಟಿದ್ದೀವ ನಾವು ಅಂತೇಳಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು OBC ಬರುತ್ತಿರುವಂಥವ್ರು, ST ಬರುತ್ತಿರೋ ನಾಯಕರು ನಿಧಾನಕ್ಕೆ ಬೆಳೀತಾ ಇದ್ದಾರಲ್ಲ, SCಗಳು ನಾಯಕರು ಬೆಳೀತಾ ಇದ್ದಾರೆ. ಅವರು ಜನರಿಗೆ ಹೋಗಿ ಮುಟ್ಟಿಸ್ತಾ ಇದ್ದಾರೆ ತಮ್ಮ ಜನಕ್ಕೆ. ಮತ್ತು ಇನ್ನೊಂದು ಇಲ್ಲಿ ಒಂದು ಘಟಿಸ್ಬೇಕಾಗಿದ್ದು ಇಷ್ಟರೊಳಗೆ ತಪ್ಪೇನಾರು ರಾಹುಲ್ ಗಾಂಧಿ ಅವರು ಸುಶೀಲ್ ಕುಮಾರ್ ಸಿಂಧೆ ಅವ್ರ ಮಗಳನ್ನು ಮದುವೆ ಆಗಿದ್ದರಪ್ಪ ಅಂತಂದ್ರೆ ಅವ್ರು ಇವತ್ತು ಈ ದೇಶ ಚಿತ್ರ ಬದಲಾಗಿ ಹೋಗ್ಬಿಡ್ತೇನೋ. ಆದ್ರೆ ಅವ್ರು ಯಾಕೋ ಏನೋ ಮುಂದೆ ಹೋಗ್ತಾ ಇದ್ದಾರೆ. ಇಂದು ನಾಳೆ ಆಗ್ಬೋದೇನೋ ಹೇಳಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಕಾಮೆಂಟ್ಸ್ ಬಂದು ಮತ್ತೆ ಬಂದಿದ್ದಾವೆ. ಇವೆಲ್ಲನೂ ನೋಡಿಕೊಂಡು ಇವತ್ತು 85 to 90% OBC SC ST ಮೈನಾರಿಟಿ ಕೂಡಿದ್ರೆ ನಿಮ್ಮದು ಮೈನಾರಿಟಿ ಆಗಿಬಿಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಮತ್ತು ಅವ್ರಿಗೆಲ್ಲ ಗೊತ್ತದ ನೀವು ಯಾವ ರೀತಿ ಹಿಂದುತ್ವವನ್ನು ವಾದ ಮಾಡ್ತೀರಿ, ಏನು ಪ್ರತಿಪಾದನೆ ಮಾಡ್ತೀರಿ. ನೀವು ಮೇಲೆ ಬೇಕಾದ್ರೆ ಹೇಳ್ಬೋದು, ಬೇವಿನ ಕಾಯಿಗೆ ಬೆಲ್ಲವನ್ನು ನೀವು ಹಾಕಿ ಸುತ್ತ ಹೇಳ್ಬೋದು.